ಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ನಮಸ್ಕಾರಗಳು. ನಾನು ಓಂ ವಿಜಯ್. ಶುಭ ಸಂಜೆ. ಇವತ್ತು ನಾನು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿ, ಐತಿಹಾಸಿಕ ನಗರಿ, ನಮ್ಮ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ. ನಾನಿವತ್ತು ಮೈಸೂರಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೇನೆ. ಆದರೆ ಹೊರಡೋಕ್ಕಿಂತ ಮುಂಚೆ ಮೈಸೂರು ರೈಲ್ವೆ ನಿಲ್ದಾಣದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರು ರೈಲ್ವೆ ನಿಲ್ದಾಣ ಇತಿಹಾಸ ನೋಡೋದೇ ಆದರೆ 1881ರಲ್ಲಿ ಅಂದಿನ ಮಹಾರಾಜರು ಮೈಸೂರಿನ ಮಹಾರಾಜರು ಈ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದರು. ಮೊದಲನೇ ರೈಲ್ವೆ ಮಾರ್ಗ ಮೈಸೂರಿಂದ ನಂಜನಗೂಡುವರೆಗೂ 25 ಕಿಲೋಮೀಟರ್ ಒಂದು ಸ್ಟ್ರೆಚನ್ನು ಓಪನ್ ಮಾಡಿದರು. ಅದು ಬರೀ ಮೈಸೂರಿನ ಮಾತ್ರವಲ್ಲ, ಇಡೀ ಕರ್ನಾಟಕದ ಮೊದಲನೇ ರೈಲ್ವೆ ಮಾರ್ಗ ಆಗಿತ್ತು. ಆಗ ಭಾರತೀಯ ರೈಲ್ವೆ ಇರಲಿಲ್ಲ, ಅದು ಮೈಸೂರು ಸ್ಟೇಟ್ ರೈಲ್ವೆ ಅಡಿಯಲ್ಲಿ ಬರ್ತಿತ್ತು, ಅಂದರೆ ರಾಜಮನೆತನದ ಅಡಿಯಲ್ಲಿ ಬರ್ತಿತ್ತು. ಇವತ್ತು ಮೈಸೂರು ರೈಲ್ವೆ ನಿಲ್ದಾಣ ಭಾರತ ದೇಶದ ಒಂದು ಪ್ರಮುಖ ರೈಲ್ವೆ ನಿಲ್ದಾಣವಾಗಿದೆ. ಭಾರತೀಯ ರೈಲ್ವೆದ ಒಂದು ಪ್ರಮುಖ ನಿಲ್ದಾಣವಾಗಿದೆ. ಮೈಸೂರು ರೈಲ್ವೆ ನಿಲ್ದಾಣ ತನ್ನದೇ ಆದ ವಿಭಾಗೀಯ ಕಚೇರಿ ಹೊಂದಿದೆ. ಮೈಸೂರು ಡಿವಿಷನ್ ಅಡಿಯಲ್ಲಿ ಸೌತ್ ವೆಸ್ಟ್ ರೈಲ್ವೆ ಝೋನ್, ಅಂದರೆ ನೈಋತ್ಯ ರೈಲ್ವೆ ಝೋನ್ ಒಳಗಡೆ ಬರುತ್ತದೆ. ನೈಋತ್ಯ ರೈಲ್ವೆ ಝೋನಿನ ಹೆಡ್ ಕ್ವಾರ್ಟರ್ ಬಂದು ಹುಬ್ಬಳ್ಳಿಯಲ್ಲಿ ಇದೆ. ಮೈಸೂರು ರೈಲ್ವೆ ನಿಲ್ದಾಣ ಒಂದು ಜಂಕ್ಷನ್ ನಿಲ್ದಾಣ ಇದೆ. ಸೊ ಇಲ್ಲಿಂದ 3 ಮಾರ್ಗಗಳು ಹೊರಡ್ತವೆ. ಮೊದಲನೇದು ಮೈಸೂರಿಂದ ಶ್ರೀರಂಗಪಟ್ಟಣ, ಮಂಡ್ಯ, ಚನ್ನಪಟ್ಟಣ, ರಾಮನಗರ ಮಾರ್ಗವಾಗಿ ಬೆಂಗಳೂರಿಗೆ ಹೋದರೆ, ಎರಡನೇ ಮಾರ್ಗ ಹಾಸನ ಮೂಲಕ ಅರಸೀಕೆರೆ ಜಂಕ್ಷನ್ನಿಗೆ ಹೋಗುತ್ತದೆ. ಮೂರನೇ ಮಾರ್ಗ ಚಾಮರಾಜನಗರವರೆಗೂ ಹೋಗುತ್ತದೆ. ಚಾಮರಾಜನಗರ ಏನಿದೆ ಆ ನಿಲ್ದಾಣ ಕೊನೆ ನಿಲ್ದಾಣ ಆಗಿದೆ. ಅಲ್ಲಿಂದ ಮುಂದೆ ಯಾವುದೇ ರೈಲ್ವೆ ಮಾರ್ಗ ಹೋಗುವುದಿಲ್ಲ ಸದ್ಯಕ್ಕೆ. ಸೊ ಪ್ರಸ್ತುತ ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ 6 ಪ್ಲ್ಯಾಟ್ಫಾರ್ಮ್ಗಳು ಇದ್ದಾವೆ, ಜೊತೆ ಒಂದು ಎಕ್ಸ್ಟ್ರಾ ಟ್ರ್ಯಾಕ್ ಇದೆ. ಮೈಸೂರು ರೈಲ್ವೆ ನಿಲ್ದಾಣಗಳಲ್ಲಿ ಈ ನಿಲ್ದಾಣದಲ್ಲಿ ತಮಗೆ ಸಾಕಷ್ಟು ಸೌಲಭ್ಯಗಳು ಇದೆ, ಸಾಕಷ್ಟು ವ್ಯವಸ್ಥೆಗಳು ಕೂಡ ಇಲ್ಲಿದೆ. ಫಸ್ಟ್ ಕ್ಲಾಸ್ ವೇಟಿಂಗ್ ರೂಮ್, ಜನರಲ್ ವೇಟಿಂಗ್ ರೂಮ್, AC ವೇಟಿಂಗ್ ರೂಮ್ ಮತ್ತು ಲೇಡೀಸ್ ಸ್ಪೆಷಲ್ ವೇಟಿಂಗ್ ರೂಮ್ ಸೇರಿದಂತೆ ಅನೇಕ ವ್ಯವಸ್ಥೆಗಳು ಇದ್ದಾವೆ. ಇಲ್ಲಿ ಇನ್ಕ್ವೈರಿ ಕೌಂಟರ್ ಹಾಗೂ ಪ್ರವಾಸಿ ಸ್ಥಾನಗಳಿಗಾಗಿ ಪ್ರತ್ಯೇಕ ಒಂದು ಆಫೀಸ್ ಕೂಡ, ಕೌಂಟರ್ ಕೂಡ ಇಲ್ಲಿದೆ. ಅಲ್ಲಿ ನೀವು ಟೂರಿಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಇನ್ಕ್ವೈರಿ ಮಾಡ್ಬೋದು. ಜೊತೆಯಲ್ಲಿ ರಿಸರ್ವೇಷನ್ ಕೌಂಟರ್ ಆಗಿರ್ಬೋದು ಮತ್ತು ಟಿಕೆಟ್ ವಿಂಡೋ ಕೂಡ ಇಲ್ಲಿ ಲಭ್ಯವಿದೆ. ಇಲ್ಲಿ ರೈಲ್ವೆ ರಿಟೈರಿಂಗ್ ರೂಮ್ ಕೂಡ ಇಲ್ಲಿ ನಿಮಗೆ ಲಭ್ಯವಿದೆ. ಜೊತೆಯಲ್ಲಿ ಬ್ಯಾಟ್ರಿ ಕಾರಿನ ಸರ್ವಿಸ್ ಕೂಡ ಇಲ್ಲಿ ಸಿಗುತ್ತದೆ. ಜೊತೆಯಲ್ಲಿ ಇಲ್ಲಿ IRCTCಯ ಫುಡ್ ಪ್ಲಾಜಾ ಕೂಡ ಪ್ಲ್ಯಾಟ್ಫಾರ್ಮ್ ಕ್ರಮಾಂಕ 1ರಲ್ಲಿ ನಿಮಗಿದೆ. ಜೊತೆಯಲ್ಲಿ ಜನತಾ ಆಹಾರ ಸೇರಿದಂತೆ ಕೆಲವು ತಿಂಡಿ ದಿನಸುಗಳ ಸ್ಟಾಲ್ಗಳು ನಿಮಗಿಲ್ಲಿ ಸಿಗುತ್ತವೆ. ಹಾಗೂ ಮೈಸೂರು ರೈಲ್ವೆ ನಿಲ್ದಾಣ ಒಂದು ಕರ್ನಾಟಕದ ಕೂಡ ಪ್ರಮುಖ ಮತ್ತು ಬ್ಯುಸಿಯೆಸ್ಟ್ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿದೆ. ಇನ್ನೊಂದು ಹೇಳಬೇಕಾದ್ರೆ ಮೈಸೂರು ರೈಲ್ವೆ ನಿಲ್ದಾಣ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ 100 ಔಟ್ ಆಫ್ 100. ಸೊ ತಾವು ಕೂಡ ವೆಕೇಷನ್ಗಳಲ್ಲಿ ಬಿಡುವಿದ್ದಾಗ ನಮ್ಮ ಮೈಸೂರಿಗೆ ಬಂದು ಇಲ್ಲಿನ ಪ್ರವಾಸಿ ಸ್ಥಾನಗಳನ್ನು ಅನುಭವಿಸಿ. ಮೈಸೂರು ಬಗ್ಗೆ ಹೇಳೋದೇನೂ ಅವಶ್ಯಕತೆ ಇಲ್ಲ, ತಮಗೆಲ್ಲ ಗೊತ್ತಿದೆ. ಮೈಸೂರು ಒಂದು ಪ್ರವಾಸಿ ಸ್ಥಾನವಾಗಿದೆ. ಸೊ ಇಲ್ಲಿ ನೀವು 3 ರಿಂದ 4 ದಿನ ಆರಾಮಾಗಿ ಕಳಿಬೋದು ತಮ್ಮ ಕುಟುಂಬ ಮತ್ತು ಮಿತ್ರರೊಂದಿಗೆ. ಸೊ ಖಂಡಿತ ಬನ್ನಿ, ನಮ್ಮ ಮೈಸೂರನ್ನು ಸುತ್ತಿ ನಮ್ಮ ಕರ್ನಾಟಕದ ಪ್ರವಾಸಿ ಸ್ಥಳಗಳನ್ನು ಇನ್ನಷ್ಟು ಪ್ರಸಿದ್ಧಿಗೊಳಿಸೋಣ. ಜೈ ಮೈಸೂರು, ಜೈ ಕರ್ನಾಟಕ, ವಂದೇ ಮಾತರಂ.